ಒಂದು ಸತ್ಯ ಅರ್ಥ ಮಾಡ್ಕೋರಿ, ಗೊಂಬಿ ಆಡ್ಸೋ ಮ್ಯಾಲೆ ಕೂತ್ರ ಕಡ್ಡಿ ಹಳ್ಳಿ ಮಗ್ಗಲ್ಕ ಕೂತಿರ್ತಾನೆ. ಹೌದಿಲ್ಲ? ನಮ್ಮೆಲ್ಲ ಗೊಂಬಿ ಆಡ್ಸೋ ಮ್ಯಾಲೆ ಇರ್ತಾನೆ, ಆದ್ರೆ ಕಡ್ಡಿ ಏನು ಹಳ್ಳಿ ಅಲ್ಲಿವ. ಇವ್ರು ತಿಳ್ಕೊಂಡ್ರಿ ಮತ್ತೆ ನೀವು ಪಾಪ ಸುಮ್ಮ ಕುಂತಾರ್ರು ನಮ್ಮ ಶಾಸ್ತ್ರಿ. ಕಡ್ಡಿ ಹಿಡ್ಕೊಂಡು ಕೂತಿ ಅಂಥವ್ರು ಈ ಸಮಾಜದೊಳಗೆ ಭಾಳ ಹುಟ್ಟಾಕತ್ತಾರವ್ವ. ಅದಕ್ಕೆ ಚಂದ ಜೀವನ ಕೊಟ್ಟನ ಭಗವಂತ. ಇದನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಒಂದು ಸತ ಬಂದದಿದು ಚಂದ, ಎಷ್ಟು ಚಂದ ಬದುಕದತ್ತಂದ್ರೆ ಪ್ರತಿ ಒಂದೊಂದು ಕ್ಷಣನೂ ಅನುಭವಿಸ್ಬೇಕು ನಾವು. ಒಳ್ಳೆ ಕೆಲಸ ಮಾಡೋದ್ರ ಮೂಲಕ, ಸಮಾಜ ಸೇವೆ ಮಾಡೋದ್ರ ಮೂಲಕ, ಇನ್ನೊಬ್ಬರ ಜೋಡಿ ಚಂದ ಇರುವುದ್ರ ಮೂಲಕ, ಒಳ್ಳೆ ಮಾತುಗಳನ್ನು ಆಡೋದ್ರ ಮೂಲಕ ಚಂದ. ಒಬ್ಬ ರಾಜ ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ತಿಳ್ಕೊಂಡು ಒಬ್ಬ ರಾಜ ಹೊರಟ. ಎಲ್ಲ ರಾಜ್ಯಕ್ಕೆ ಹೋಗಿ ಅಲ್ಲಿರುವಂಥ ರಾಜರ ರಕ್ತವನ್ನು ಹರಿಸಿ ನಾ ಒಟ್ಟು ಈ ಜಗತ್ತನ್ನು ಗೆಲ್ಲಲೇಬೇಕು ಅಂತ ತಿಳ್ಕೊಂಡು ಒಬ್ಬ ರಾಜ ತೀರ್ಮಾನ ಮಾಡಿ ಹೊರಟಾಗ ಒಂದು ಕಾಡಿನ ಮಧ್ಯದೊಳಗೆ ಒಬ್ಬ ತಪಸ್ವಿ ತಪಸ್ ಮಾಡ್ತಾ ಕುಂತಿದ್ದ. ಅವಾಗ ಆ ರಾಜ ಹೋಗಿ ಆ ತಪಸ್ವಿಗೆ ಕೇಳಿದ್ನಂತ, ರಾಜರೇ, ತಪಸ್ವಿಗಳೇ, ವಿಜ್ಞಾನಿಗಳೇ, ತತ್ವಜ್ಞಾನಿಗಳೇ, ನಾ ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ನಾನು ಹೊರಟೀನಿ. ಈ ಜಗತ್ತು ಗೆಲ್ಲಬೇಕಾಗಿತ್ತಂದ್ರೆ ನಾ ಏನು ಮಾಡಬೇಕು ಅಂತ ಆ ರಾಜ ತಪಸ್ವಿಗೆ ಕೇಳಿದ. ಅವಾಗ ತಪಸ್ವಿ ಭಾಳ ಅದ್ಭುತವಾದ ಮಾತು ಹೇಳಿದ. ಏ ರಾಜ, ನೀ ಇಡೀ ಜಗತ್ತನ್ನೇ ಗೆಲ್ಲಬೇಕಂತ ನೀ ಏನು ಹೊರಟಿಯಲ್ಲಿವತ್ತ, ಈ ಜಗತ್ತು ಗೆಲ್ಲಬೇಕಾಗಿತ್ತಂದ್ರೆ ಏನೂ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿರುವಂಥ ಸೈನಿಕರ, ಅಲ್ಲಿರುವಂಥ ರಾಜರ ನಿನ್ನ ಖಡ್ಗದಿಂದ ರಕ್ತ ಹರಿಸಿದ್ರೆ ಈ ಜಗತ್ತು ನೀ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಗೆಲ್ಲಬೇಕಾಗಿತ್ತಂದ್ರೆ ನೀ ಏನು ಮಾಡ್ಬೇಕಂದ್ರೆ ರಕ್ತ ಹರ್ಸಕ್ಕೆ ಹೋಗ್ಬೇಡ. ಇನ್ನೊಬ್ಬರ ಜೋಡಿ, ಇನ್ನೊಂದು ರಾಜ್ಯದ ಜೊತೆ ರಕ್ತ ಹರ್ಸೋದು ಬಿಟ್ಟು ಪ್ರೀತಿ ಹರ್ಸೋದು ಕಲಿ. ಈ ಜಗತ್ತಿನೊಳಗೆ ಗೆಲ್ಲಲಿಕ್ಕೆ ಸಾಧ್ಯ ಐತೀನಿ. ಏನು ಹರಿಸಿದ್ರೆ ಗೆಲ್ತೇವಿ? ಪ್ರೀತಿ ಹರಿಸಿದ್ರೆ ನಾವೆಲ್ಲ ಈ ಜಗತ್ತನ್ನು ಗೆಲ್ಲಲಿಕ್ಕೆ ಸಾಧ್ಯ. ಬರೇ ದ್ವೇಷ ಮಾಡ್ಕೋತ ಹೊಂಟೇವತ್ತಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾ ಪ್ರತಿ ದಿವಸ ಹೇಳೋದಿದ, ನೀವು ಬೇಕಾದ್ರೆ ಪ್ರತಿ ದಿವಸದ ಪ್ರವಚನ ನೀವೆಲ್ಲ ಕೇಳಿರಿ. ನಂದು ಒಂದು ಕಳಕಳಿ ಏನತ್ತಂದ್ರೆ ಈ ಸಮಾಜದ ಮೇಲೆ ಒಟ್ಟು ಎಲ್ಲರೂ ಸಹಿತ ಈ ಜಗತ್ತಿನೊಳಗೆ ಹೆಂಗಿರ್ಬೇಕತ್ತಂದ್ರೆ ಎಲ್ಲರೂ ಪ್ರೀತಿಯಿಂದ ಬದುಕುವಂಥ ಬದುಕು ನಮ್ಮದೆಲ್ಲ ಆಗಬೇಕು. ದ್ವೇಷ ಸಾಧಿಸಿ ಏನು ಮಾಡೋದು ಏನೂ ಇಲ್ಲ, ಏನು ತಗೊಂಡೋಗೋದಿಲ್ಲ. ಒತ್ತಿ ನಿಮಗೆಲ್ಲ ಹೇಳೋದೇನತ್ತಂದು ದ್ವೇಷ ಬಿಡ್ರಿ, ಪ್ರೀತಿ ಮಾಡ್ರಿ. ಇಟ್ಟು ದೋಸಿದ ಮಾತು ನೀವೆಲ್ಲ ಮಾತು ನೆನಪಿಟ್ಕೋತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಒಂದು ಮಾತು ನೆನಪಿಟ್ಕೋರಿ. ಅದು ಯಾವುದತ್ತಂದ್ರೆ ದ್ವೇಷ ಬಿಡ್ರಿ, ಪ್ರೀತಿ ಮಾಡ್ರಿ. ಇದು ಒಂದು ಮಾತು ನೆನಪಿಟ್ಕೋರಿ. ಈ ಹೆಂಗತ್ತಂದ್ರೆ ಈ ಜಗತ್ತು ಅನ್ನೋದು ಹೆಂಗತ್ತಂದು ನೀ ಏನು ಕೊಡ್ತಿ ಅದ ಕೊಡ್ತದ. ನೀ ಜಗತ್ತಿನೊಳಗೆ ಒಳ್ಳೇದು ಕೊಟ್ಟೆ ಅಂದ್ರೆ ಒಳ್ಳೇದ ಈ ಸಮಾಜ ನಿನಗೆ ಕೊಡ್ತದ. ನೀ ಇನ್ನೊಬ್ಬರಿಗೆ ಒಟ್ಟು ಕೆಟ್ಟದ್ದು ಕೊಟ್ಟೆ ಅಂದ್ರೆ ನಿನಗೂ ಸಹಿತ ಕೆಟ್ಟದ ಈ ಸಮಾಜ ಕೊಡ್ತದೆ. ಈ ಗೋಲ್ ಗುಮ್ಮಟ್ಟಿಗೆ ಹೋಗಿರ್ತಾರೆ ನೋಡ್ರಿ, ಇಲ್ಲಿ ಗೋಲ್ ಗುಮ್ಮಟ್. ಅಲ್ಲಿ ಗೋಲ್ ಗುಮ್ಮಟ್ಟದಾಗ ಹೋಗಿ ಒಂದು ಸತ ಒದರಿದ್ರೆ ಎಷ್ಟು ಸತ ಒದರ್ತದೆ? 7 ಸತ ಒದರ್ತದೆ. ಆದ್ರೆ ಒಬ್ಬ ಸಾಹುಕಾರ, ಊರಿನ ದೊಡ್ಡ ಸಾಹುಕಾರ, ಅವ ಎಲ್ಲಿಗೋದ? ಗೋಲ್ ಗುಮ್ಮಟ್ಟಿಗೆ ಹೋದಾಗ ಅವನಿಗೆ ಗೊತ್ತಿರಲಿಲ್ಲ ಒಂದು ಸತ ಒದರಿದ್ರೆ 7 ಸತ ಒದರ್ತದ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಆದ್ರೆ ಆ ಗೋಲ್ ಗುಮ್ಮಟ್ಟು ಒಳಗೆ ಹೋಗಿ ಒದರಿದ್ನಂತವ ಏನಂದ್ರೆ, ಯಾವಲೇ ಇವ ಇಟ್ಟು ಚಂದ ಕಟ್ಟ್ಯಾನ ಗೋಲ್ ಗುಮ್ಮಟ ಅಂತ ಒದರಿದ. ಅದು 7 ಸತ ಏನಂತಂದ್ರೆ ಯಾವಲೆ ಅಂತ 7 ಸತ ಒದರ್. ಅವಾಗ ಈ ಸಾಹುಕಾರ ಅನ್ಕೊಂಡ, ಒಳಗೆ ಕುಂತ ಮಗನ ಯಾವ ಮಗ ನನಗೆ ಯಾವಲೆ ಅನ್ನಕತ್ತಾನ ಅಂತ ತಿಳ್ಕೊಂಡ ಇವ. ಇವನಿಗೆ 7 ಸತ ಒದ್ರದ್ದು ಗೊತ್ತಿಲ್ಲ. ಅವ ಅನ್ಕೊಂಡ ಯಾವನ ಒಳಗೆ ಕುಂತ ನನಗೆ ಯಾವಲೆ ಅನ್ನ. ಶೆಟ್ಟು ಬಂತು ಇವಂಗ, ನನಗೆ ಯಾವಲೆ ಅಂತ. ನೀ ತಿಂಡಿದ್ರೆ ನನ್ನ ಮುಂದೆ ಬಾ ಅಂದ ಸಾಹುಕಾರ.
ಅದು ಮತ್ತೆ 7 ಸತ ಏನು ಅನ್ಬೇಕು, ನೀ ತಿಂಡಿದ್ರೆ ನನಗೆ ಒಂದು ಬಾ ಅಂತದು. ಇನ್ನೂ ಸಿಟ್ಟು ಬತ್ತೆ ಇವಂಗ. ಸಿಟ್ಟು ಬಂದು ಹೊರಗೆ ಬಂದ ಅಲ್ಲಿ ವಾಚ್ಮನ್ ನಿಂತಿದ್ದ. ಏಯ್, ನಾ ಊರಿಗೆ ದೊಡ್ಡ ಸೌಕಾರ ಅಂದಿನಿ, ನನಗೆ ಯಾವ ಮಗ ನನ್ನ ತಲೆ ಮ್ಯಾಗ ಮಾಡಿ ಮಾತಾಡಂಗಿಲ್ಲ. ಊರಾಗ ಹೊಂಟ್ನಿ ಅಂದ್ರೆ ಎಲ್ಲರೂ ನನ್ನ ತಲೆ ತಗ್ಗಿಸಿ ಮಾತಾಡ್ತಾರೆ. ಆದರೆ ಇಲ್ಲಿ ಒಳಗೆ ಯಾವನ ಮಗ ನನಗೆ ಯಾವ ಹುಲಿ ಅನ್ನಕತ್ತಾನ, ತಿಂಡಿದ್ರೆ ಮುಂದೆ ಬಾ ಅನ್ನಕತ್ತಾನ. ನಾ ಒಟ್ಟು ಅವನು ಹಿಡ್ಕೊಂಡು ಹೋಗ್ಬೇಕು. ನಾ ಇವತ್ತು ಅದಕ್ಕೊಂದು ಉಪಾಯ ಕೊಡು ಅಂತ ವಾಚ್ಮನ್ ಕೇಳಿದ ಸೌಕಾರ. ಅವಾಗ ವಾಚ್ಮನ್ ಇವನಿಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಅವ ಅಂದ, ನಿನ್ನ ಕೈಯಾಗ ಅವ ಸಿಗಬೇಕಾಗಿತ್ತಂದ್ರೆ ಏನೂ ಮಾಡಬೇಡ, ಒಳಗೋಗಿ ಯಾವ ಹುಲಿ ಅನ್ನಕ್ಕೆ ಹೋಗಬೇಡ, ಯಾರ್ರೀ ಅನ್ನೋ, ಶರಣ್ರಿ ಅನ್ನೋ, ತಪ್ಪಾಯ್ತ್ರಿ ಅನ್ನೋ, ಇಟ್ಟಂದು ಬಿಡು, ಅವ ನಿನ್ನ ಕೈಯಾಗ ಸಿಗುತ್ತಾನ. ಇವ ಒಳಗೋದ, ಒಳ್ಳಂದ ಶರಣ್ರಿ ಅಂದ. ಅದು ಮರಳೇನಂತು ಶರಣ್ರಿ ಅಂತು. ನನ್ನ ತಪ್ಪಾಯ್ತ್ರಿ ಅಂದ. ಅದು ಒಳ್ಳೆ 7 ಸತ ಏನಂತು ತಪ್ಪಾಯ್ತ್ರಿ. ಅವಾಗ ನನ್ನ ನೋಡಿ ಎದ್ರ್ಯಾನ ನೋಡ ಮಗ ಅವ ಅಂದ್ಕೊಂಡೆ. ಟಾಕಿ ಎಲ್ಲ ನನ್ನ ನೋಡಿ ಎದುರ್ಕೊಂಡ. ನೀವ ಖುಷಿಯಾದ ಮತ್ತೆ ನನ್ನ ನೋಡಿ ಅದ್ರ್ಯಾ ನನ್ನ ಸಾಕ್ಬಿಡು, ಅವನು ತೊಗೊಂಡು ಏನು ಮಾಡೋದು, ತಪ್ಪಾಯ್ತಂದ್ರೆ ಮುಗಿದು ಅಂತ ತಿಳ್ಕೊಂಡು ಹೊರಗೆ ಬಂದ. ವಾಚ್ಮನಿಗೆ ನಿನಗೋಸ್ಕರ ನಿನ್ನಿಂದ ಅವ ಅಂಜುವಂಗಾಯ್ತು, ತಪ್ಪಾಯ್ತು ಅಂದ್ಬಿಟ್ಟ. ಫುಲ್ ಖುಷಿ ಆಯ್ತು. ಅದಕ್ಕೆ ಸೌಕಾರ ಏನು ಮಾಡಿದ, ತನ್ನ ಕೈಯಾಗಿದ್ದ ಅರ್ಧ ತೊಲಿ ಬಂಗಾರ ತೆಗೆದು ಆ ವಾಚ್ಮನಿಗೆ ಕೊಟ್ಟನಂತ ಖುಷಿಗೆ. ಅವಾಗ ವಾಚ್ಮನ್ ಹೇಳಿದ್ನಂತ ಭಾಳ ಅದ್ಭುತವಾದ ಮಾತು. ಏನು ಹೇಳಿದ್ನಂದ್ರೆ, ಸೌಕಾರ, ಒಂದು ಸತ್ಯ ಅರ್ಥ ಮಾಡ್ಕೋ, ಈ ಜಗತ್ತು ಅನ್ನೋದು ಹೆಂಗತ್ತಂದ್ರೆ, ಈ ಜಗತ್ತು ಅನ್ನೋದು ಸಹಿತ ಒಂದು ಗೋಲ್ ಗುಮ್ಮಟ್ಟಿದ್ದಂಗೆ. ಇಲ್ಲಿ ಏನು ಕೊಡ್ತಿ ಅದ ಪ್ರತಿಧ್ವನಿಯಾಗಿ ಕೊಡ್ತದ. ನೀ ಇನ್ನೊಬ್ಬರಿಗೆ ಲೇ ಅನ್ನಕತ್ತೆ ಅಂದರೆ ಇಡೀ ಜಗತ್ತ ನಿನಗೆ ಲೇ ಅಂತ ಕರೀತದ. ಇನ್ನೊಬ್ಬರಿಗೆ ಲೇ ಅನ್ನೋದು ಬಿಟ್ಟು ರೀ ಹಚ್ಚು, ಇಡೀ ಜಗತ್ತೇ ನಿನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತದ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಷ್ಟ. ಇನ್ನೊಬ್ಬರಿಗೆ ನಾವು ಹೆಂಗಿರ್ತೇವೆ ಹಂಗೆ ಇನ್ನೊಬ್ಬರು ನಮಗೆ ಕೊಡ್ತಾರೆ. ಆಯ್ತು ರೀ ಸರ್, ನಾವೆಲ್ಲ ಇನ್ನೊಬ್ಬರಿಗೆ ಒಳ್ಳೇದು ಬಯಸ್ತೇವ್ರಿ, ಯಾರಿಗೆ ಕೆಟ್ಟದ್ದು ಬಯಸಂಗಿಲ್ಲ, ಪ್ರೀತಿ ಮಾಡ್ತೇವ್ರಿ. ಆದ್ರೆ ಅವ್ರು ನಮಗೆ ಮಾಡ್ತಾರಲ್ರಿ, ಏನು ಮಾಡ್ಬೇಕ್ರಿ? ಅವ್ರು ಮಾಡೋರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಮೊದಲನೇ ದಿನನ ಬಂದಾಗ ಹೇಳಿದ್ದೆ, ನಾಯಿಗಳ ಕೆಲಸ ಒದರ್ದಟ್ಟ. ಅವು ಕೈಯಾಗ ಏನೂ ಮಾಡೋಕ್ಕಾಗಂಗಿಲ್ಲ. ಅವು ಅವ್ರ ಪಾಡಿಗೆ ಅವು ಒದರ್ತಿರ್ತಾವೆ. ಭಾಳ ನಿಮ್ಮ ಬಗ್ಗೆ ನಿಮಗೆ ಒಳ್ಳೇದಾಗುವಾಗ ಭಾಳ ನಿಮ್ಮ ಬಗ್ಗೆ ಒದರಾಡ್ತಾವು, ಮಾತಾಡ್ತಾವತ್ತಂದ್ರೆ ಅವು ನಾಯಿಗಳಿದ್ದಂಗೆ ಅಂತ ತಿಳ್ಕೊಂಡ್ಬಿಡೋದು ಅಷ್ಟೇ. ಅದ್ರಕ್ಕಿಂತ ಹೆಚ್ಚಿಂದ ಏನಿಲ್ಲ. ಅಂದ್ರೆ ನಮ್ಮ ಬದುಕು ಸುಂದರವಾಗಿರುತ್ತೆ. ಭಾಳ ಅವ್ರು ಅಂದಿದ್ದು ಹಂಗಂದ್ರು ಹಿಂಗಂದ್ರು ಅಂತ ತಲೆಯಾಗ ಹಾಕೊಂಬಿಟ್ಟೇವತ್ತಂದ್ರೆ ನಮ್ಮ ತಲೆ ಹೆಂಗಕ್ಕದ ಹುಚ್ಚಾದಂಗೆ ಆಗಿಬಿಡ್ತದೆ. ಅದಕ್ಕೆ ಯಾರೇನು ಈ ಜಗತ್ತಿನೊಳಗೆ ಒಂದು ಮಾತು ನೆನಪಿಟ್ಕೋರಿ, ನೀವೇನೇ ಮಾಡ್ರಿ ಎಲ್ಲದಕ್ಕೂ ಒಂದು ಹೆಸರು ಇಡತ್ತದ ಈ ಸಮಾಜ. ಅದು ಮಾತ್ರ ನೆನಪಿಡ. ನೀವು ಹೆಂಗಾರ ಒಳ್ಳೆಯವ್ರಾರ ಆಗ್ರಿ, ನೀವು ಕೆಟ್ಟವ್ರಾರ ಆಗಿರ್ರಿ, ನೀವು ಎಂಥ ಒಳ್ಳೆ ಕೆಲಸ ಮಾಡಿರಿ, ಏನು ಬೇಕಾದ ಮಾಡಿರಿ, ಈ ಸಮಾಜ ಬಿಡಂಗಿಲ್ಲ. ಅದಕ್ಕೊಂದು ಏನರ ಹಾಕಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ. ಆದ್ರೆ ನಾವಿನ್ನೂ 16 ಊರು ಮುಗಿದು, ಈಗ ಈ ಊರು ಮುಗಿತಂದ್ರೆ 16 ಊರು ಆದರೂ ಇನ್ನೂ ನಮಗೆ ಯಾರು ಏನೂ ಅಂದಿಲ್ಲ. ಅದು ದೊಡ್ಡದು ಅನಿಸೈತೆ ನನಗೆ. ಸ್ವಾಮಿ ಒಳ್ಳೇದು ಕೆಲಸ ಮಾಡಾಕತ್ತಾನ ಅಂತ ಮಾತಾಡ್ಕೊಳಕತ್ತಾರೆ. ಇನ್ನು ಗೊತ್ತಿಲ್ಲ ಮುಂದೆ ಏನಾಕ್ಕದು ಗೊತ್ತಿಲ್ಲ. ಯಾಕಂದ್ರೆ ಜನರ ಮ್ಯಾಗ ಜನನ ಅಂತ ಕೊಳಕ್ಕೆ ಕೊಟ್ಟುಬಿಟ್ಟವು. ಯಾಕೆ ಅವ್ರ ಮನಸ್ಥಿತಿ ಇವತ್ತು ಅದಿಗೇಡಕತ್ತವು, ಯಾಕೆ ಕೆಟ್ಟ ಮನಸ್ಥಿತಿ ಮನುಷ್ಯರಲ್ಲಿ ಬೆಳಕತ್ತದಂದ್ರೆ ಅವ ನೋಡೋದು ಎಲ್ಲ ಕೆಟ್ಟದ, ಕೇಳೋದು ಕೆಟ್ಟದ, ತಿನ್ನೋದು ಕೆಟ್ಟದ, ಎಲ್ಲ ಕೆಟ್ಟದ. ನಾವೊಂದು ಕ್ವಶನ್ ಕೇಳ್ತೀವಿ, ತಾಯಿ ಮಗುವಿಗೆ ಹಾಲು ಕುಡಿಸ್ಬೇಕಂತ ಒಂದು ಲೋಟದಾಗ ಹಾಲು ಇಟ್ಟಿದ್ಲು. ಆ ಲೋಟದಾಗ ಏನಾಯಿತು, ಒಂದು ನೊಣ ಬಿತ್ತು. ನೊಣ ಬಿದ್ದಾಗ ಆ ತಾಯಿ ಹಾಲು ಕುಡಿಸ್ತಾಳೆ? ನೊಣ ಬಿದ್ದಿರ್ತಕ್ಕಂಥ ಹಾಲು ಏನರ ಇತ್ತಂದ್ರೆ ನಿಮ್ಮ ಮಕ್ಳಿಗೆ ಏನರ ಕುಡಿಸ್ತೀರಿ? ಕುಡ್ಸಂಗಿಲ್ಲ. ಯಾಕೆ? ನೊಣ ಭಾಳ ವಿಷಯ ಇರ್ತದ.
ಹಾಲು ಕುಡಿದ್ರೆ ಹೊಟ್ಟಿ ಕೆಡ್ತದ ಮಗುವಿಂದ ಅಂತ ಕುಡ್ಸಂಗೆ. ಆ ನೊಣ ಭಾಳ ವಿಷ. ಆ ನೊಣ ತಿಂದು ಒಂದು ಜೀವಿ ಬದುಕ್ತದೆ. ಯಾವುದು ಯಾವುದು ಯಾವುದು? ಹಲ್ಲಿ. ಕಪ್ಪಿ ತಿಂದಿದೆ ಅವಾಗ ನೋಡಿ. ಹಲ್ಲಿ ತಿಂತದ. ನೊಣ ತಿಂದು ಹಲ್ಲಿ ಬದುಕ್ತದ. ಹಲ್ಲಿ ಭಾಳ ವಿಷ ಆಯ್ತು. ಹಲ್ಲಿ ತಿಂದು ಒಂದು ಜೀವ ಬದುಕ್ತದೆ. ಯಾವುದು? ಇವ ಎಲ್ಲೆಲ್ಲಿ ನೋಡಿ ಬಂದಾನೋ ಮರ. ಹಲ್ಲಿ ತಿಂದು ಒಂದು ಜೀವ ಬದುಕ್ತದ. ಅದು ಯಾವುದತ್ತಂದ್ರೆ ಕಪ್ಪಿ. ಸರ್ಚ್ ಮಾಡಿ ನೋಡಿರ್ಬೇಕ. ಕಪ್ಪಿ ತಿಂತದ. ಕಪ್ಪಿ ತಿಂದು ಒಂದು ಜೀವ ಬದುಕ್ತದೆ. ಯಾವುದು? ಇದು ಎಲ್ಲರಿಗೂ ಗೊತ್ತದ. ಗೊಡ್ಡು. ಹಾವು ತಿಂತದ. ಹಾವು ತಿಂದು ಒಂದು ಜೀವ ಬದುಕ್ತದೆ. ಯಾವುದು? ಅದ ಅಲ್ಲ. ಮುಂಗ್ಸಿನೂ ಅಲ್ಲ. ಗರಡಲ್ಲ. ಇವೇನ ಇಲ್ಲೈತು ಉತ್ತರ. ಯಾವ್ದೇವ? ಕೋಳಿ. ಅದು ಕೋಳಿ ಸಾಕ್ದವ್ರಿಗೆ ಗೊತ್ತಿರುತ್ತದ. ಅವ್ರು ಸಾಕಂಗಿಲ್ಲ. ಮತ್ತು ಯವ ಈ ಹಾವು ಏನು ಅದ್ದ, ಇವು ಮುಂಗಿಸಿ, ಈ ಗರುಡ ಏನು ಇರ್ತಾವಲ್ಲ ಅವು ಬರೀ ಸಾಯಿಸ್ತಾವ, ಒಟ್ಟ ತಿನ್ನಂಗಿಲ್ಲ. ದ್ವೇಷ. ಹಾವಿನ ಮ್ಯಾಗ ದ್ವೇಷ ಅಟ್ಟವು, ಆದ್ರೆ ತಿನ್ನಂಗಿಲ್ಲ. ನಿಜವಾಗ್ಲೂ ಇಷ್ಟಪಟ್ಟ ಹಾವುಗಳನ್ನು ತಿನ್ನುವಂಥ ಜೀವಿ ಯಾವುದಂತಂದ್ರೆ ಕೋಳಿ. ನೋಡ್ರಿ, ನೊಣ ತಿಂದಿರ್ತಕ್ಕಂಥ ಹಲ್ಲಿ ಭಾಳ ವಿಷ ಆತ್. ಹಲ್ಲಿ ತಿಂದಿದ ಕಪ್ಪಿ ಭಾಳ ವಿಷ ಆತ್. ಕಪ್ಪಿ ತಿಂದಿದ ಹಾವು ಭಾಳ ವಿಷ ಆತ್. ಹಾವು ತಿಂದಿದ ಕೋಳಿ ಭಾಳ ವಿಷ ಆತ್. ಕೋಳಿ ಯಾರು ತಿಂದಾರಿ? ನನಗಿದು ಗೊತ್ತಿಲ್ಲ, ಎಲ್ಲ ಗೊತ್ತದ. ಯಾರು? ಇಷ್ಟ ಅರ್ಥ ಮಾಡ್ಕೊಂಡ್ಬಿಡ್ರಿ. ಮನುಷ್ಯ ಯಾಕೆ ಇವತ್ತು ಮನುಷ್ಯತ್ವವನ್ನು ಕಳ್ಕೊಂಡೆ ಯಾಕೆ ಬದುಕಾಕತ್ತಾನ ಅಂತಂದ್ರೆ ಬರೀ ಕೆಟ್ಟದ್ದ ತಿನ್ನಾಕತ್ತಾನ. ಅದಕ್ಕೆ ಮನುಷ್ಯತ್ವವನ್ನು ಕಳ್ಕೊಳಕತ್ತಾನ. ಅದಕ್ಕೆ ನಾವು ಜನಜಾಗೃತಿ ಯಾತ್ರೆ ಮುಖಾಂತರ ಏನು ತಿಳಿಸಾಕತ್ತೇವತ್ತಂದ್ರೆ ಒಳ್ಳೇದು ತಿನ್ನಿರಿ, ಒಳ್ಳೆಯವರಾಗಿರ್ರಿ ಅನ್ನೋ ಸಲುವಾಗಿ ಈ ಜನಜಾಗೃತಿ ಯಾತ್ರೆ ಪ್ರತಿ ಹಳ್ಳಿ ಒಳಗೆ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಾ ಹೇಳೋದಿಷ್ಟೇ, ಒಟ್ಟು ಒಳ್ಳೆಯವರಾಗಿರಿ. ಯಾರು ನಿಮ್ಗೇನು ಮಾಡಲ್ಯಾಕ, ಏನು ಬೆಕ್ಕದು ಮಾಡ್ಕೊಳ್ಯಾಕ, ಆದ್ರೆ ನೀವು ಅವ್ರಿಗೆ ರಿಟರ್ನ್ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಒಳ್ಳೆಯವರಾಗಿದ್ರೆ ದೇವ್ರು ನಿಮ್ಮ ಮನೆ ಒಳಗೂ ಇರ್ತಾನೆ, ಮನಸ್ಸಿನೊಳಗೂ ಇರ್ತಾನೆ. ಎಲ್ಲ ದೇವ್ರು ಕಾಯ್ತಾನೆ. ನಿಮ್ಮ ಅವ್ನು ನೋಡೋ ಒಬ್ಬ ಅದಾನ ಮ್ಯಾಗ ಮೇಲೆ ಕುಂತವನೇ. ಆಡ ಕೇಳಿರಲ್ಲ.